ಕಾಂತಾರ ದಿ ಲೆಜೆಂಡ್ ರಿಷಬ್ ಶೆಟ್ಟಿ ಅವರ ಜೀವನಕ್ಕೆ ಬಿಗ್ ಬ್ರೇಕ್ ಕೊಟ್ಟಂಥ ಸಿನಿಮಾ. ನಿರ್ದೇಶಕರಾಗಿ ಹೆಚ್ಚು ಪರಿಚಯ ಆಗಿದ್ದ ಅವರು ಕಾಂತಾರದಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಬೆಸ್ಟ್ ಆಕ್ಟರ್ ಅಂತ ನ್ಯಾಷನಲ್ ಅವಾರ್ಡ್ನ ಪಡ್ಕೊಳ್ಳೋದ್ರ ಮೂಲಕ ನಾನು ಬರೀ ಡೈರೆಕ್ಟರ್ ಅಲ್ಲ ಆಕ್ಟರ್ ಕೂಡ ಅಂತ ಪ್ರೂವ್ ಮಾಡಿಕೊಂಡ್ರು. ಕಾಂತಾರ ಸಿನಿಮಾಕ್ಕೂ ಮುಂಚೆ ಹೀರೋ ಆಗಿ ಸುಮಾರು ಫಿಲಮ್ಗಳಲ್ಲಿ ಅಭಿನಯಿಸಿದ್ರು. ಆದರೂ ಕೂಡ ಕಾಂತಾರ ಸಿನಿಮಾ ಮೂಲಕ ಆಕ್ಟರ್ ಆಗಿ ಹೆಚ್ಚು ಪ್ರಶಂಸೆಯನ್ನು ಪಡ್ಕೊಂಡ್ರು. ಸೊ ಕಾಂತಾರ ಸಿನಿಮಾದ ನಂತರ ರಿಷಬ್ ಶೆಟ್ಟಿ ಅವರ ಸುಮಾರು ಪ್ರಾಜೆಕ್ಟ್ಗಳು ಅನೌನ್ಸ್ ಆದವು. ಸೊ ಇವತ್ತು ನಾನು ನೋಡಿದ್ದು ರಿಷಬ್ ಶೆಟ್ಟಿ ಅವರ ಅಪ್ಕಮಿಂಗ್ ಮೂವೀಸು ಯಾವ್ಯಾವು ಅಂತ. ಈ ಲೀಸ್ಟಲ್ಲಿರೋ ಮೊದಲನೇ ಅಪ್ಕಮಿಂಗ್ ಸಿನಿಮಾ ಛತ್ರಪತಿ ಶಿವಾಜಿ ಮಹಾರಾಜ್. ಈ ಸಿನಿಮಾನ ಸಂದೀಪ್ ಸಿಂಗ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಜನವರಿ 21, 2027ಕ್ಕೆ ವಿಶ್ವಾದ್ಯಂತ ಬಿಡುಗಡೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ದ ಗ್ರೇಟೆಸ್ಟ್ ವಾರಿಯರ್ ಕಿಂಗ್ ಛತ್ರಪತಿ ಶಿವಾಜಿ ಅವರ ಪಾತ್ರದಲ್ಲಿ ಕಾಣಿಸ್ಕೊಳ್ಳಿದ್ದಾರೆ. ಇನ್ನು ಈ ಲೀಸ್ಟಲ್ಲಿರೋ ಎರಡನೇ ಅಪ್ಕಮಿಂಗ್ ಸಿನಿಮಾ ಜೈ ಹನುಮಾನ್. ಈ ಸಿನಿಮಾನ ಹನುಮಾನ್ ಖ್ಯಾತಿಯ ಪ್ರಶಾಂತ್ ವರ್ಮಾ ಅವರು ಡೈರೆಕ್ಟ್ ಮಾಡ್ತಿದ್ದು, ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಹನುಮಂತನಾಗಿ ಕಾಣಿಸ್ಕೊಳ್ಳಿದ್ದಾರೆ. ಈ ಸಿನಿಮಾ ಸಹ ಎಲ್ಲ ಭಾಷೆಗಳಲ್ಲಿ ವಿಶ್ವಾದ್ಯಂತ ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಇವರ ಅಪ್ಕಮಿಂಗ್ ಮೂವೀಸ್ ಲೀಸ್ಟಲ್ಲಿರೋ ಮೂರನೇ ಸಿನಿಮಾ ಸ್ಟೋರಿ ಆಫ್ ರೆಬಲ್, ಪ್ರೊಡಕ್ಷನ್ ನಂಬರ್ 36. ಈ ಸಿನಿಮಾನ ಆಕಾಶವಾಣಿ ಸಿನಿಮಾ ಖ್ಯಾತಿಯ ಅಶ್ವಿನ್ ಗಂಗರಾಜ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಪ್ರೊಡಕ್ಷನ್ ಅಡಿಯಲ್ಲಿ ಈ ಸಿನಿಮಾ ತಯಾರಾಗ್ತಾ ಇದೆ. ಸೊ ಈ ಮೂರು ಸಿನಿಮಾಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದು, ಈ ಸಿನಿಮಾಗಳು ಬರೋದು ಕನ್ಫರ್ಮ್ ಆಗಿದೆ. ಈ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಗ್ಲೋಬಲಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದ್ದಾವೆ. ಸೊ ಇಷ್ಟಲ್ದೇ ರಿಷಬ್ ಶೆಟ್ಟಿ ಅವರ ಇನ್ನೂ ಕೆಲವು ಸಿನಿಮಾಗಳು ಅನೌನ್ಸ್ ಆಗಿದ್ದು, ಅವುಗಳ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಇಲ್ಲ. ಅದರಲ್ಲಿ ಮೊದಲನೇ ಸಿನಿಮಾ ರುದ್ರಪ್ರಯಾಗ. ಈ ಸಿನಿಮಾನ 2019ರಲ್ಲಿ ಅನೌನ್ಸ್ ಮಾಡಿದ್ದು, ರಿಷಬ್ ಶೆಟ್ಟಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಬೇಕಿತ್ತು. ಆ ಟೈಮಲ್ಲಿ ಈ ಸಿನಿಮಾಗೆ ಬಿಗ್ ಬಜೆಟ್ ಬೇಕಾಗಿತ್ತು, ಜೊತೆಗೆ ಫಾರೆಸ್ಟಲ್ಲಿ ಶೂಟ್ ಮಾಡಬೇಕಾಗಿತ್ತು, ಹೆಚ್ಚು ಕ್ರ್ಯೂನ ಅವಶ್ಯಕತೆ ಇತ್ತು. ಹೀಗೆ ಇಂಥ ಸುಮಾರು ಕಾರಣಗಳಿಂದ ಈ ಸಿನಿಮಾ ಪೋಸ್ಟ್ಪೋನ್ ಆಯಿತು. ಇನ್ನು ಈ ಸಾಲಿನಲ್ಲಿ ಬರೋ ಎರಡನೇ ಸಿನಿಮಾ ಬೆಲ್ ಬಾಟಮ್ 2. ಬೆಲ್ ಬಾಟಮ್ ಮೂವಿ ಸಕ್ಸಸ್ನ ನಂತರ ಆ ತಂಡ ಬೆಲ್ ಬಾಟಮ್ 2ನ ಅನೌನ್ಸ್ ಮಾಡಿತ್ತು. ಈ ಸಿನಿಮಾನ ಜಯತೀರ್ಥ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಡೈರೆಕ್ಟ್ರು ಹೇಳಿರೋ ಹಾಗೆ ಬೆಲ್ ಬಾಟಮ್ 2 ಸಿನಿಮಾದ ಸ್ಕ್ರಿಪ್ಟ್ ಮತ್ತು ಡೈಲಾಗ್ಸ್ ಎಲ್ಲ ರೆಡಿ ಇದೆ. ರಿಷಬ್ ಶೆಟ್ಟಿ ಅವರ ಕಾಂತಾರ ಮುಗಿದ್ಮೇಲೆ ಅದನ್ನು ನೋಡಬೇಕು ಅಂತ ಬಹಳ ವರ್ಷಗಳ ಹಿಂದೆ ಹೇಳಿದರು. ಅದು ಬಿಟ್ಟರೆ ಇನ್ನು ಈ ಸಿನಿಮಾದ ಬಗ್ಗೆ ಹೆಚ್ಚು ಅಪ್ಡೇಟ್ಸ್ ಇಲ್ಲ. ಇನ್ನು ಈ ಲೀಸ್ಟಲ್ಲಿರೋ ಕೊನೆಯ ಸಿನಿಮಾ ನಾಥೋರಾಮ್. ಈ ಸಿನಿಮಾದಲ್ಲಿ ರಿಷಬ್ ಅವರು ಗಾಂಧಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು. ಈ ಸಿನಿಮಾನ ವಿನು ಗಂಜಾಮ್ ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಬೆಲ್ ಬಾಟಮ್ ಮೂವಿ ಸಕ್ಸಸ್ನ ನಂತರ ಈ ಸಿನಿಮಾದ ಪ್ಲಾನಿಂಗ್ ನಡೆದಿತ್ತು, ಆದರೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅನೌನ್ಸ್ ಮಾಡಿರಲಿಲ್ಲ. ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ನಿಂತು ಹೋಗಿದೆ. ಇದ್ರ ಬಗ್ಗೆ ಹೆಚ್ಚಾಗಿ ಇನ್ಯಾವುದೇ ಮಾಹಿತಿ ಇಲ್ಲ. ಸೊ ಇದಿಷ್ಟು ಸಿನಿಮಾಗಳು ರಿಷಬ್ ಶೆಟ್ಟಿ ಅವರ ಲೀಸ್ಟಲ್ಲಿದ್ದು, ಬರಬೇಕಾಗಿದ್ದ ಸಿನಿಮಾಗಳು, ಈಗ ಬರೋಕ್ಕೆ ರೆಡಿ ಆಗಿರೋ ಸಿನಿಮಾಗಳು. ಇದರ ಜೊತೆಗೆ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿ ಜೂನಿಯರ್ NTR ಅವರು ಅಭಿನಯಿಸಿರುವ ಡ್ರ್ಯಾಗನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಳ್ಳಿದ್ದಾರೆ ಅಂತ ಬಸ್ ಓಡಾಡ್ತಾ ಇದೆ. ಆದರೆ ಇನ್ನೂ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಕಾದು ನೋಡಬೇಕು. ಇದಲ್ದೇ ರಿಷಬ್ ಶೆಟ್ಟಿ ಅವರು ಹೇಳಿರೋ ಹಾಗೆ ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ವಿಶ್ವ ಎಂಬ ಕಳ್ಳನ ಪಾತ್ರ ಅವ್ರು ಮಾಡಬೇಕಾಗಿತ್ತಂತೆ. ಲುಕ್ ಟೆಸ್ಟ್ ಕೂಡ ಆಗಿತ್ತಂತೆ. ಸೊ ಆಫ್ಟರ್ ಕಾಂತಾರ ಆದಮೇಲೆ ದಿಗಂತ್ ಅವರು ಆ ಪಾತ್ರನ ಮಾಡಿದರು. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು ರಿಷಬ್ ಶೆಟ್ಟಿ ಅವರ ಅಪ್ಕಮಿಂಗ್ ಮೂವೀಸ್ ಬಗ್ಗೆ. ಇನ್ನು ಇದೇ ಅಕ್ಟೋಬರ್ 2ಕ್ಕೆ ಕಾಂತಾರ ಇಡೀ ವಿಶ್ವಾದ್ಯಂತ ರಿಲೀಸ್ ಆಗ್ತಾನೆ. ಸಿನಿಮಾ ಒಳ್ಳೆ ಯಶಸ್ಸನ್ನು ಪಡ್ಕೊಳ್ಳಿ. ರಿಷಬ್ ಶೆಟ್ಟಿ ಅವರು ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಕೇಳ್ಕೊತಾ ನಾನು ಹೋಗ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.